ಗಣರಾಜ್ಯೋತ್ಸವಕ್ಕೆ ಇನ್ನು 3 ದಿನ ಬಾಕಿ ಇದೆ. ಲಾಲ್ಬಾಗ್ನಲ್ಲಿ ಹಾಕಿರೋ ಹೂಗಳು ಅಲ್ಲಿವರೆಗೂ ಇರುತ್ತವೋ ಸತ್ತೇ ಹೋಗುತ್ತವೋ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಕಳೆದ ವಾರವಷ್ಟೇ ಶುರುವಾಗಿರೋ ಫ್ಲವರ್ ಶೋನಲ್ಲಿ ಇರೋ ಫ್ಲವರ್ಗಳ ಮುಖ ಬಾಡಿ ಹೋಗಿದೆ. ಲಾಲ್ಬಾಗ್ ಫ್ಲವರ್ ಶೋ ಅದು ಬರೀ ಬೆಂಗಳೂರಷ್ಟೇ ಅಲ್ಲ, ಕರುನಾಡ ದೇಶ ವಿದೇಶಗಳಿಂದಲೂ ಪ್ರವಾಸಿಗರ ಸೆಳೆಯೋ ಅದ್ಭುತ ಇವೆಂಟ್. ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ವರ್ಷಕ್ಕೆ 2 ಬಾರಿ ಸಸ್ಯಕಾಶಿ ಲಾಲ್ಬಾಗ್ ಹೂವುಗಳಿಂದ ಸಿಂಗಾರಗೊಳ್ಳುತ್ತೆ. ಅಂತೆಯೇ ಈ ಬಾರಿಯೂ ಫ್ಲವರ್ ಶೋ ಇದೆ. ಫ್ಲವರ್ ಶೋಗೆ ಚಾಲನೆ ಕೊಟ್ಟ ಒಂದೇ ವಾರಕ್ಕೆ ಆ ಹೂಗಳ ಲೋಕದಲ್ಲಿ ಪರಿಮಳವೇ ಇಲ್ಲ. ಫ್ಲವರ್ ಶೋನಲ್ಲಿರೋ ಹೂವುಗಳು ಬಾಡಿ ಹೋಗಿವೆ. ಸರಿಯಾದ ನಿರ್ವಹಣೆ ಮಾಡದೆ ಬಾಡಿವೆ ಹೂಗಳೆಲ್ಲ ಬಾಡಿರೋದ್ರಿಂದ ಆಕರ್ಷಣೆಯೇ ಇಲ್ಲವಾಗಿದೆ. ಗಣರಾಜ್ಯೋತ್ಸವದ ಅಂಗವಾಗಿ ಈ ಒಂದು ಫ್ಲವರ್ ಶೋ ಅನ್ನ ಬಸವಣ್ಣನವರಿಗೆ ಅರ್ಪಣೆ ಮಾಡಿ ಈ ಒಂದು ಆಯೋಜನೆಯನ್ನ ಮಾಡಲಾಗಿತ್ತು. ಅಂದ್ರೆ ಕಳೆದ ಗುರುವಾರ ಅಂದ್ರೆ 18ರಂದು ಅಧಿಕೃತವಾಗಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಚಾಲನೆಯನ್ನ ನೀಡ್ತಾರೆ. ಅದಾದಂತಹ ಬಳಿಕ ಇಲ್ಲಿ ಬೇರೆ ಬೇರೆ ದೇಶಗಳಿಂದ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಹೂಗಳನ್ನ ತರಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ 5 ದಿನಕ್ಕೇನೆ ಈ ಒಂದು ಫ್ಲವರ್ ಶೋದಲ್ಲಿ ಬಳಕೆ ಮಾಡಿದಂತಹ ಹೂವುಗಳು ಎಲ್ಲವೂ ಕೂಡ ಬಾಡಿ ಹೋಗಿರುವಂತದ್ದು. ಫ್ಲವರ್ ಶೋಗೆ ವೀಕ್ ಡೇಸ್ ನಲ್ಲಿ 80 ರೂಪಾಯಿ, ವೀಕೆಂಡ್ ನಲ್ಲಿ 100 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇದೆ. ಎಷ್ಟು ದುಡ್ಡು ಕೊಟ್ಟು ಬರೋ ಜನರಿಗೆ ಭಾರಿ ನಿರಾಸೆ. ಸ್ವಲ್ಪ ಡ್ರೈ ಅನಿಸ್ತಾ ಇದೆ ಎಲ್ಲ ಫ್ಲವರ್ ಎಲ್ಲ. ಅಂದ್ರೆ ಈಗ ರೀಸೆಂಟ್ ಮಾಡಿದ್ದಾರೆ, ಇನ್ನೂ ಒಂದು ವೀಕ್ ಇರುತ್ತೆ. ಇವಾಗ ಎಲ್ಲ ಡ್ರೈ ಅನಿಸ್ತಾ ಇದೆ. ಒಂದು ಸ್ವಲ್ಪ ಇನ್ನೂ ಫ್ರೆಶ್ ಫ್ಲವರ್ ಹಾಕ್ಬೋದಿತ್ತು ಅಂತ ಅನಿಸುತ್ತೆ ಸ್ವಲ್ಪ. ಇದೇ 28ರವರೆಗೂ ಫ್ಲವರ್ ಶೋ ಇರಬೇಕಿದೆ. ಅಟ್ಲೀಸ್ಟ್ ಗಣರಾಜ್ಯೋತ್ಸವ ದಿನವಾದ್ರೂ ಬಾಡಿರೋ ಹೂಗಳು ಅರಳಬೇಕಿದೆ. ಒಂದು ವೀಕೆಂಡ್ ಅಲ್ಲಿ 100 ರೂಪಾಯಿ ಒಂದು ಟಿಕೆಟ್ ಇದೆ, ಹಾಗೆ ರೆಗ್ಯುಲರ್ ಆಗಿ 80 ರೂಪೀಸ್ ಟಿಕೆಟ್ ಇದೆ. ಸೊ ಹಾಗಾಗಿ ಟಿಕೆಟ್ ಕೊಟ್ಟು ಬರುವಂತವರು ನೋಡೋದಕ್ಕೆ ಒಂದು ಒಳ್ಳೆಯಾದಂತಹ ಫ್ಲವರ್ಸ್ ಗಳಿರಬೇಕು. ಆದ್ರೆ ಅದು ಸಿಗದೆ ಹೋದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಬೇಜಾರಾಗುತ್ತೆ, ಒಂದು ಒಳ್ಳೆಯ ಫೀಲ್ ಕೂಡ ಬರೋದಿಲ್ಲ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.